ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಲ್ರೆಡಿ ತಮ್ನೇಲಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಇವತ್ತು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ನ ನಾನು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ತಾ ಇದ್ದೀನಿ. ನಮ್ಮದು ಆ್ಯನಿವರ್ಸರಿ ಇದ್ದಿತ್ತು ಮಂಡೇ ಅಂದರೆ ಏಪ್ರಿಲ್ 22. ಹ್ಯಾಪಿ ಆ್ಯನಿವರ್ಸರಿ ಪೂಜೆ. ಹ್ಯಾಪಿ ಆ್ಯನಿವರ್ಸರಿ. ನಮ್ಮ ಪಕ್ಕದ ಮನೆಯವರು ನಾವು ತಂದುಕೊಟ್ಟಿದ್ದು ನಮಗೆ ಸರ್ಪ್ರೈಸು. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಆ್ಯಂಡ್ ರೋಹಿತ್. ತುಂಬ ಚೆನ್ನಾಗಿದೆ. ಹ್ಯಾಂಡ್ಮೇಡ್ ಜ್ಯೂಸ್. ಏನೋ ಸ್ವೀಟ್ ಅದು ಆ್ಯಕ್ಚುಲಿ ಜ್ಯೂಸ್ ಅಲ್ಲ, ಕಾಫಿ ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೀನಿ ಏನಂತ. ತುಂಬ ಚೆನ್ನಾಗಿದೆ. ವಿಜಯ್ ಹೇಳ್ದಂಗೆ ನಮ್ಮ ನಾಯಿ ಬಾಸು ನಮಗೆ ನೈಟು ಕೇಕ್ ಎಲ್ಲ ತೊಗೊಂಡು ಬಂದು ಸರ್ಪ್ರೈಸ್ ಮಾಡಿದ್ರು. ಅದ್ರ ಜೊತೆಗೆ ಅವರು ಮನೆಯಲ್ಲೇ ಒಂದು ಸ್ಪೆಷಲ್ ಡ್ರಿಂಕ್ ಮಾಡ್ತಾರೆ ಅಂತ ಅದನ್ನು ತೊಗೊಂಬಂದು ಕೊಟ್ಟರು. ನಾನು ಈ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಾರ್ತ್ ಇಂಡಿಯನ್ ಅಲ್ವಾ, ಸೊ ನಾರ್ತ್ ಇಂಡಿಯನ್ ಥರನೇ ಇತ್ತು ಅದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡೋದಕ್ಕೆ ಅಂತ ಹೂ ಎಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು, ಈ ಪಿಂಕ್ ಕಲರ್ ಫ್ಲವರ್ಸು. ಸೊ ಅದನ್ನೆಲ್ಲ ಕಿತ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಅಮ್ಮ ರಂಗೋಲಿ ಎಲ್ಲ ಹಾಕಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ, ಏನೋ ಎಮರ್ಜೆನ್ಸಿಗೆ ಒಂದು ಸ್ವಲ್ಪ ಹಾಕ್ತೀನಿ. ಬಟ್ ಈ ಥರ ಎಲ್ಲ ಅಮ್ಮ ತುಂಬ ಚೆನ್ನಾಗಿ ಹಾಕ್ತಾರೆ. ಇತ್ತೀಚೆಗೆ ನನ್ನ ಮಾರ್ನಿಂಗ್ ರೊಟೀನಲ್ಲಿ ಇದೊಂದು ಕೂಡ ಆ್ಯಡ್ ಆಗಿದೆ. ನಾನು ಲಾಸ್ಟ್ ವಿಡಿಯೋಲ್ಲಿ ತೋರಿಸಿದ್ದೆ ನಿಮಗೆ, ಒಂದು ಬುದ್ಧ ತೊಗೊಂಡು ಬಂದಿದ್ದಾರೆ ಅಪ್ಪ ಅಂತ. ಡೈಲಿ ಇಲ್ಲಾಂದರೆ 2 days ಒನ್ಸು ಈ ನೀರನ್ನೆಲ್ಲ ಚೆಲ್ಬಿಟ್ಟು ಹೂ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ, ಮತ್ತು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಪಿಂಕ್ ಫ್ಲವರ್ಸ್ನ ಕೂಡ ಒಂದು ಲೇಯರ್ ಇಟ್ಬಿಟ್ಟು ಬುದ್ಧ ಹತ್ರ ಅರೇಂಜ್ ಮಾಡೋದು ನಂದು ಹೊಸ ರೊಟೀನಲ್ಲಿ ಆ್ಯಡ್ ಆಗಿದೆ. ಈ ಥರ ಫ್ಲವರ್ಸ್ ಎಲ್ಲ ಜೋಡಿಸೋದಕ್ಕೆ ಅಂತ ಒಂದು ಪ್ಲೇಟ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು, ಸ್ವಲ್ಪ ಚೆನ್ನಾಗಿರೋದು. ಸದ್ಯಕ್ಕೆ ಇಲ್ಲ ಅಂತಂದ್ಬಿಟ್ಟು ನಾರ್ಮಲಿ ನಾನು ಯೂಸ್ ಮಾಡ್ತೀವಲ್ಲ ಅದೇ ಒಂದು ಸ್ಟೀಲ್ ಪ್ಲೇಟಲ್ಲೇ ಈ ಥರ ಅರೇಂಜ್ ಮಾಡಿ ಇಡ್ತಾಯಿದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಒಂಥರ ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ ಈ ಥರ ಅರೇಂಜ್ ಮಾಡಿದ್ರೆ. ಹೆಸರುಬೇಳೆ ಪಾಯಸ ಆ್ಯಂಡ್ ಇವತ್ತು ಮಡಿಕೆಯಲ್ಲಿ ಟೊಮೆಟೊ ಬಾತ್ ಮಾಡ್ತಾ ಇದ್ದೀವಿ ನಾವು. ಟೊಮೆಟೊ ಫಸ್ಟ್ ಟೈಮ್ ಇದರಲ್ಲಿ ಟೊಮೆಟೊ ರೈಸ್ ಮಾಡಿದ್ವಿ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಈ ಥರ ಏನಾದರೂ ಮಡಿಕೆ ಸಿಕ್ಕಿದ್ರೆ. ಇದು ಹೆಲ್ದಿ ಕೂಡ. ಮಧ್ಯಾಹ್ನ ಮನೆಯಲ್ಲೇ ಹೆಸರುಬೇಳೆ ಪಾಯಸ ಟೊಮೆಟೊ ರೈಸ್ ಎಲ್ಲ ಮಾಡಿತ್ತು. ಲಂಚ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವತ್ತು ವಿಜಯ್ ಆಫೀಸಿಗೆ ಕೂಡ ಹೋಗಿರಲಿಲ್ಲ, ರಜಾ ತೊಗೊಂಡಿದ್ರು. ಸೊ ನೆಕ್ಸ್ಟು ಈವ್ನಿಂಗ್ ಎಲ್ಲರೂ ಸೇರಿ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತಂದ್ಬಿಟ್ಟು ಅರೌಂಡ್ 7 o'clock ಹಂಗೆ ಮನೆ ಬಿಟ್ಟು ACS ಲೇಔಟಲ್ಲಿ ಹೊಸದಾಗಿ ಹಲ್ದಿರಾಮ್ಸ್ದು ಔಟ್ಲೆಟ್ ಶುರು ಆಗಿದೆ. ಹಲ್ದಿರಾಮ್ಸು ಮೋಸ್ಟ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಬಿಕಾಸ್ ನಮ್ಕೀನ್ಸು ಬೇರೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತುಂಬ ಫೇಮಸ್ಸು. ಹಲ್ದಿರಾಮ್ಸ್ಗೆ ಇಷ್ಟು ಮೆನು ಇದೆ. ಸೊ ಮೆನುವಲ್ಲಿ ಏನು ತೊಗೋಬೇಕು ಅಂತ ನಮಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇದ್ದೀವಿ. ಏನೋ ಒಂದು ತಗೋಬೇಕು. ಇಷ್ಟು ದಿನ ಹಲ್ದಿರಾಮ್ಸಲ್ಲಿ ಫೇಮಸ್ ಅಂದರೆ ನನಗೆ ತುಂಬ ಭುಜಿಯಾ ಬರುತ್ತಲ್ವ, ಅದು ಮಿಕ್ಸ್ಚರು ಅದೆಲ್ಲ ತುಂಬ ಇಷ್ಟ ಆಗ್ತಿತ್ತು. ಬಟ್ ರೆಸ್ಟೋರೆಂಟ್ಗೆ ಯಾವತ್ತೂ ಹೋಗಿರಲಿಲ್ಲ. ರೀಸೆಂಟಾಗಿಯೇ ಇಲ್ಲಿ ಸ್ಟಾರ್ಟ್ ಮಾಡಿದರೆ ಒಂದ್ಸಲ ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ವಿ. ಹೇಗಿದ್ರು ಇವತ್ತು ಆ್ಯನಿವರ್ಸರಿ ಅಲ್ವಾ, ಹೊರಗಡೆ ಡಿನ್ನರ್ ಹೋಗೋಣ ಅಂತ ಈ ಔಟ್ಲೆಟ್ನ ನಾವು ಇಲ್ಲಿ ಹೋಗಿ ಒಂದ್ಸಲ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ರೆಸ್ಟೋರೆಂಟ್ ಅಂತೂ ನೋಡೋಕ್ಕೆ ಲುಕ್ ವೈಸ್ ಇಂಟೀರಿಯರ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಸೀಟಿಂಗ್ ಅರೇಂಜ್ಮೆಂಟು ಅಷ್ಟೇ, ಫುಡ್ ಕೂಡ ಅಷ್ಟೇ. ವೆರೈಟೀಸ್ ಎಲ್ಲನೂ ಚಾಟ್ಸು, ನಾರ್ತ್ ಇಂಡಿಯನ್ ಕರೀಸು, ರೋಟೀಸು ಅದೆಲ್ಲನೂ ತುಂಬಾ ಇತ್ತು ಆಪ್ಷನ್ಸು. ಬಟ್ ಫುಡ್ ಕ್ವಾಂಟಿಟಿ, ಕ್ವಾಲಿಟಿ, ಟೇಸ್ಟ್ ಎಲ್ಲ ಹೇಗಿತ್ತು ಅಂತ ನಿಮಗೆ ವಿಡಿಯೋ ನೋಡ್ತಾ ಹೋದರೆ ಅರ್ಥ ಆಗುತ್ತೆ. ನಾನು ಹೇಳಿದ್ದೆಲ್ಲ ಇಲ್ಲಿ ಬರ್ತಾ ಇರುತ್ತೆ. UPI ನಾನು ಹೇಳ್ತಾ ಇರೋದು ಯಾವಾಗಲೂ ಅಷ್ಟೇ. ಪಾನಿಪುರಿ ಆರ್ಡರ್ ಮಾಡಿದ್ವಿ, ಪಾನಿಪುರಿ ಬಂತು. ನೋಡೋಣ ಹೆಂಗಿದೆ ಅಂತ ಟೇಸ್ಟ್. ಹಲ್ದಿರಾಮ್ಸ್ ಪಾನಿಪುರಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಸ್ವಲ್ಪ ಜಾಸ್ತಿ ಟ್ಯಾಂಗಿ ಇದೆ ಅಲ್ಲ. ಇದಕ್ಕೆಂತ ಆಚೆ ಕಡೆ ಅಂಗಡಿಗಳು ಚೆನ್ನಾಗಿದೆ, ಟ್ರೈ ಮಾಡೋಕೆ ಹೋಗ್ಬೇಡಿ. ಆನೆಸ್ಟ್ ರಿವ್ಯೂ. ಕೇಳಿಸ್ಕೊಂಡ್ರಿ ಅಲ್ವಾ ವಿಜಯ್ ಏನು ಹೇಳಿದರು ಅಂತ. ಇದಕ್ಕಿಂತ ಸ್ಟ್ರೀಟ್ ಸೈಡಲ್ಲಿ ಇರುತ್ತಲ್ವ ಪಾನಿಪುರಿ, ಗೋಲ್ಗೊಪ್ಪ, ಅದು ತುಂಬ ಚೆನ್ನಾಗಿರುತ್ತೆ. ಸ್ಟ್ರೀಟ್ ಸೈಡ್ ಪಾನಿಪುರಿ ಆಲ್ಮೋಸ್ಟ್ 25-30 rupees. ಇದಕ್ಕಲ್ಲಿ ಟ್ರಿಪಲ್ ದ ಅಮೌಂಟ್ 85 or 90 rupees ಕೊಟ್ಟರು ಟೇಸ್ಟ್ ಅಂತೂ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಬೆಟರ್ ನಾವು ಚಿಕ್ಕ ಶಾಪ್ಸಲ್ಲಿ ಇಲ್ಲ ಸ್ಟ್ರೀಟ್ ಸೈಡ್ ಫುಡ್ಡು ಮಾಡ್ತಾರಲ್ವ ಅದನ್ನು ತಿನ್ನೋದೇ ಅಂತ ಹೇಳ್ತಾ ಇದ್ದಾರೆ.
ಚಾಟ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದು ರೋಟಿ ಕರಿ ಮತ್ತು ಕುಲ್ಚಾ ಮತ್ತು ಪನ್ನೀರ್ ಬಟರ್ ಮಸಾಲ. ಕ್ವಾಂಟಿಟಿ ಇದು ಪರವಾಗಿಲ್ಲ. ರೋಟಿ ಪನ್ನೀರ್ ಬಟರ್ ಮಸಾಲ. ಕ್ವಾಂಟಿಟಿ ಏನೋ ಪರವಾಗಿಲ್ಲ, ಪನ್ನೀರ್ ಬಟರ್ ಮಸಾಲ ಏನೋ ಜಾಸ್ತಿನೇ ಕೊಟ್ಟಿದ್ರು. ಬಟ್ ಅಗೇನ್ ಟೇಸ್ಟ್ ಅಂತ ಬಂದಾಗ ಟೇಸ್ಟ್ ಪರ್ಸ್ನಲಿ ನನಗಂತೂ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ. ಏನು ತಗೊಂಡು ಏನದು? ಒಂದು ಲಚ್ಚ ಪರೋಟ. ಲಚ್ಚ ಪರೋಟ ಲಚ್ಚ ಪರೋಟ. ಲಚ್ಚ ಪರೋಟ ಪನ್ನೀರ್ ಬಟರ್ ಮಸಾಲ. ಓಕೆ ಓಕೆ. ಆ್ಯಾವ್ರೇಜಾ? ಆ್ಯಾವ್ರೇಜು ಅಲ್ಲ, ಬಿಲ್ ಆ್ಯಾವ್ರೇಜಾ? ಬಿಲ್ ಆ್ಯಾವ್ರೇಜ್. ನಾನು ಹಲ್ದಿರಾಮ್ ಸ್ವಲ್ಪ ಮಾಡ್ಕೊಂಡು ಅನಿಸ್ತಾ. ಹೌದಾ? ಓಕೆ, ನೆಕ್ಸ್ಟ್ ಟೈಮ್ ಬರ್ತೀರಾ? ಬರಲ್ಲ, ರೆಕಮೆಂಡು ಮಾಡಲ್ಲ. ಯಾರೂ ಬರಬೇಡಿ ಅಂತೀರಾ? ಹೌದು. ಫುಡ್ ಅಂತೂ ಆ್ಯಾವ್ರೇಜ್. ಆ್ಯಕ್ಚುಲಿ ಅಷ್ಟೊಂದೇನು ಚೆನ್ನಾಗಿಲ್ಲ. ನಾವು ಯಾರೋ ಹೇಳಿದ್ದು ಕೇಳ್ಬಿಟ್ಟು ಬಂದ್ವಿ. ನಮ್ಮ ಫ್ರೆಂಡ್ಸ್ ಒಬ್ಬರು ಬಂದು ತಿಂದ್ಬಿಟ್ಟು ಹೋಗಿದ್ರು. ಬಟ್ ಆ್ಯಾವ್ರೇಜ್. ಹೆಂಗಿದೆ ಎಕ್ಸ್ಪೀರಿಯನ್ಸು? ಯಾರೂ ಇಲ್ಲಿ ಬಡಕ್ಕೆ ಹೋಗ್ಬೇಡ್ರಿ. ನಾಟ್ ಅಪ್ ಟು ದ ಮಾರ್ಕ್. ಬಿಲೋ ಆ್ಯಾವ್ರೇಜ್. ಬಿಲೋ ಆ್ಯಾವ್ರೇಜ್. 5ಅಲ್ಲಿ ಬರೀ 1 ಕೊಡ್ತೀನಿ ಅಷ್ಟೇ. ಏನಿಷ್ಟ ಆಗಿಲ್ಲ? ಏನೂ ಇಷ್ಟ ಆಗಿಲ್ಲ. ಏನಿಷ್ಟ ಆಯಿತು? ಏನು ಇಷ್ಟ ಆಗಿಲ್ಲ. ಆ್ಯಂಬಿಯನ್ಸ್ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಒಂದು ಚೆನ್ನಾಗಿದೆ ಅಷ್ಟೇ. ಫುಡ್ ಟೇಸ್ಟ್ ಚೆನ್ನಾಗಿಲ್ಲ. ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಆ್ಯಕ್ಚುಲಿ ಪ್ಲಾಸ್ಟಿಕ್ ಪೇಪರಲ್ಲಿ ಯೂಸ್ ಆ್ಯಂಡ್ ಥ್ರೋ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ರೆಸ್ಟೋರೆಂಟ್ ಫೀಲೇ ಇಲ್ಲ ಆ್ಯಕ್ಚುಲಿ. ಏನು ಈ ರೋಡ್ ಸೈಡ್ ಬೆಟರು ನಮ್ಮದು ಟೇಸ್ಟ್ ಚೆನ್ನಾಗಿರುತ್ತೆ. ದುಡ್ಡು ಕೊಟ್ಟಿದ್ದೀವಲ್ಲ ಅಂತ ತಿಂತಾಯಿದ್ದೀವಿ ಅಷ್ಟೇ. ಅದರಲ್ಲಿ ಹುಳಿ ಇದೆ, ಪನ್ನೀರ್ ತುಂಬ ಹುಳಿ ಇದೆ. ಆ್ಯಕ್ಚುಲಿ ಹುಳಿ ಇದೆ, ಚೆನ್ನಾಗಿಲ್ಲ. ಸ್ಟಫು ಅಷ್ಟೇ. ಡಿಸಪಾಯಿಂಟೆಡ್. ಹೌದು, ಹೈಲಿ. ಇದರಲ್ಲಂತೂ ರೋಡ್ ಸೈಡಲ್ಲಿ ಗೋಲ್ಗಪ್ಪ ತಿಂದರೆ ನಮಗೆ ಎಷ್ಟು ಸೂಪರಾಗಿರುತ್ತೆ. ಆ ಪೊಟೆಟೊ ಸ್ಟಫಿಂಗೆಲ್ಲ ಹಾಕಿ ಕೊಡ್ತಾರೆ. ಇಲ್ಲಿ ಇದು ಕೊಡೋಕ್ಕೆ, ಆನಿಯನ್ ಕೊಡೋಕ್ಕೆ, ಆ ಪೊಟೆಟೊ ಕೊಡೋಕ್ಕೆ ಸಾಯ್ತವ್ರೆ. ಬರೀ ಇಷ್ಟೇ ಕೊಟ್ಟವ್ರೆ. ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಬಿಲೋ ಆ್ಯಾವ್ರೇಜ್ ಅಂತಲೇ ಹೇಳಬೇಕು. ಯಾರಾದರೂ ಹಲ್ದಿರಾಮ್ಸ್ಗೆ ಫುಡ್ ತಿನ್ನೋಕ್ಕೆ ಬರ್ತೀನಿ ಅಂತಂದರೆ ಬೇಡ, ಬರಬೇಡಿ. ನೀವೇನಾದರೂ ಹಲ್ದಿರಾಮ್ಸ್ ಬರಬೇಕಂತ ಅಂದ್ಕೊಂಡಿದ್ರೆ ದಯವಿಟ್ಟು ಬರಬೇಡಿ. ಸ್ವಲ್ಪನೂ ಚೆನ್ನಾಗಿಲ್ಲ. ಇದೊಂದೇ ಚೆನ್ನಾಗಿರೋದು. ಏನು ಗೊತ್ತಾ, ಇದು ವಾಟರ್ ಪ್ಲೇನ್ ವಾಟರ್ ಬಿಟ್ಟರೆ ಏನೂ ಚೆನ್ನಾಗಿಲ್ಲ. ಅಲ್ಲಿ ಡಿಸಪಾಯಿಂಟೆಡ್. ಪನ್ನೀರಲ್ಲಿ ಕರೆಕ್ಟಾಗಿ ಒಂದು 8 ಪೀಸ್ ಇದೆ ಅಷ್ಟೇ. ಎಷ್ಟು ಎಕ್ಸಾಕ್ಟ್ಲಿ 2 ಪೀಸ್ ಬಂದಿದ್ದು. ಎಷ್ಟು ಪನ್ನೀರ್ ಕಾಸ್ಟ್? 200. 210. ಅದಕ್ಕೆ ಮಮ್ಮಿನ ಚಿಕ್ಕದು ಮನೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಬೇರೆ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತೆ. ಫುಡ್ ಚೆನ್ನಾಗಿಲ್ಲ. ಬೇಸಿಕ್ಲಿ ಸೌತ್ ಇಂಡಿಯನ್ ಟೇಸ್ಟ್ ಇಲ್ಲ, ಸ್ಪೈಸಿ ಇಲ್ಲ. ಸರ್ವಿಸ್ ಕೂಡ ಅಷ್ಟೇ ತುಂಬ ಲೇಟಾಗಿತ್ತು. ನಮ್ಮದು ಪನ್ನೀರ್ ರೋಟಿ ಎಲ್ಲ ತಿಂದಾದ್ರೂ ಜೀರಾ ರೈಸ್ ಇನ್ನೂ ಬಂದೇ ಇರಲಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಅರೌಂಡ್ 20-25 ಮಿನಿಟ್ಸ್ ಆದಮೇಲೆ ಫೈನಲಿ ಜೀರಾ ರೈಸ್ನ ತಂದು ಕೊಟ್ಟರು. ಅಟ್ಲೀಸ್ಟ್ ಇದಾದರೂ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಬಾಸ್ಮತಿ ರೈಸ್ ಅಂತ ಹಾಕೋರೆ. ಜೀರಾ ರೈಸ್ ಟೇಸ್ಟ್ ಮಾಡೋಣ. ಜೀರಾ ರೈಸ್ ವಿತ್ ಪನ್ನೀರ್ ಗ್ರೇವಿ. ಪನ್ನೀರ್ ಗ್ರೇವಿ ವಿತ್ ಜೀರಾ ರೈಸು. ಅಕ್ಕಿ ಅಷ್ಟು ಬೆಳೆದಿಲ್ಲ, ಇನ್ನು ಅಕ್ಕಿ ಹಂಗಂಗೆ ಇದೆ. ಜೀರಾ ರೈಸಲ್ಲಿ ಬಾಸ್ಮತಿ ಅಂತ ಯೂಸ್ ಮಾಡವ್ರೆ. ಇದಕ್ಕಂತ ಚೈತ್ರ ಮಾಡೋದು ಮನೆಯಲ್ಲಿ ಅಡುಗೆನೇ ಬೆಳೆದಿದ್ದು. ಕಂಪ್ಯಾರಿಸನ್ನೇ ಮಾಡಬೇಡ, ನಾನು ಮಾಡೋದು ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಅದನ್ನೇ ಹೇಳ್ತಾ ಇರೋದು, ನೀನು ಮಾಡೋದೇ ಚೆನ್ನಾಗಿದೆ ಅಂತ ಹೇಳಿದ್ದು. ಓಕೆ. ಬರ್ಗರ್ ಕಿಂಗು ಇಲ್ಲ ಪಿಜ್ಜಾ ಹಟ್ಗೆ ಹೋಗಿದ್ರೆ ಚೆನ್ನಾಗಿದೆ. ಬೆಸ್ಟ್ ಆಪ್ಷನ್. ಹೌದು. ಬಟ್ ಜೀವನದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇರಬೇಕಲ್ಲ, ಹಂಗಾಗಿ ಬಂದಿರೋದು. ಹಲ್ದಿರಾಮ್ಸ್ ಅಂದರೆ ವರ್ಲ್ಡ್ ಫೇಮಸ್ ಅದು. ಬಟ್ ಇಟ್ ಈಸ್ ಓನ್ಲಿ ಫಾರ್ ಚಾಟ್ಸ್, ನಾಟ್ ಫಾರ್ ಫುಡ್. ನಿಂಗೆ ಇಷ್ಟ ಆಯ್ತಮ್ಮ ಫುಡ್ಡು? ಕರೆಕ್ಟಾಗಿ ಹೇಳಬೇಕು, ವಿಡಿಯೋ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ಅನ್ನೋದಲ್ಲ. ಇಷ್ಟ ಆಯ್ತಾ?
ಹೌದಾ ಅಪ್ಪ ನಿಂಗೆ ಇಷ್ಟ ಆಯ್ತಪ್ಪ? ಊಟ ಚೆನ್ನಾಗಿತ್ತಾ? ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ನಿಜ ಹೇಳ್ಬೇಕು. ಚೆನ್ನಾಗಿತ್ತ ಚೆನ್ನಾಗಿಲ್ಲ? ಚೆನ್ನಾಗಿಲ್ಲ ಅಷ್ಟೇ. ಈ ಕಡೆಯಲ್ಲೆಲ್ಲ ನಮ್ಮ ಕರ್ನಾಟಕದವ್ರು ಮಾಡೋದನ್ನ ಯಾರೂ ಇಷ್ಟಪಡಲ್ಲ. ಎಲ್ಲ ಔಟ್ ಆಫ್ ಸ್ಟೇಟವರು ಮಾಡೋದು ಅದು ದುಡ್ಡು ಕೊಟ್ಟು ಎಷ್ಟು ಚೆನ್ನಾಗಿ ತಿಂತಾರೆ. ನಮ್ಮ ಕಡೆಯವರು ಮಾಡೋದಕ್ಕೆ ಯಾರು ಹೋಗಲ್ಲ. ಹಂಗಿದೆ ನಮ್ಮ ಬೆಂಗಳೂರು. ಡೈರೆಕ್ಟಾಗಿ ಏನಂದರೆ ಉಗ್ದಿದ್ದು ನಮಗೆ ಕರ್ನಾಟಕ ಫುಡ್ ನಮ್ಮನೆ ತಿನ್ನಿರಿ ಅಂತ ಹೇಳ್ತವ್ರೆ ನಮ್ಮ ಮಾವ. ಅದು ಕರೆಕ್ಟೇ. ನೆಕ್ಸ್ಟ್ ಟೈಮ್ ಉಡುಪಿಗೆ ಇಂಥ ಕಡೆನೇ ಹೋಗ್ಬೇಕು, ಸಿರಿ ಕೆಫೆಗೆ ಏನಾದರೂ. 4 ಜನದಲ್ಲಿ ಒಬ್ರಿಗೂ ಫುಡ್ಡು ಆ್ಯಾವ್ರೇಜ್ ಅಂತಲೂ ಅನಿಸ್ಲಿಲ್ಲ, ಸ್ವಲ್ಪನೂ ಸ್ಯಾಟಿಸ್ಫ್ಯಾಕ್ಷನೇ ಆಗಲಿಲ್ಲ. ಓಕೆ, ಸಮ್ಟೈಮ್ಸ್ ಹಿಂಗಾಗುತ್ತೆ, ಬಟ್ ಅಷ್ಟೊಂದು ಪೇ ಮಾಡಿ ಹೋಗಿರ್ತೀವಲ್ಲ, ಅಟ್ಲೀಸ್ಟ್ ಫುಡ್ ಆದರೂ ಚೆನ್ನಾಗಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ. ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ, ಬಟ್ ಫುಡ್ ಕ್ವಾಲಿಟಿ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಅಂತ ಬೈಕೊಂಡು ಮನೆಗೆ ಬಂದ್ವಿ. ನಾನು ಇದು ನಂದು ಬ್ರೇಸ್ಲೈಟು, ಇದನ್ನು ಮದುವೆಗಿಂತ ಮುಂಚೆನೇ ಮಾಡಿಸಿದ್ದು. ಸೊ ಆ್ಯನಿವರ್ಸರಿ ಅಲ್ವಾ ಅಂತಂದ್ಬಿಟ್ಟು ಇವತ್ತು ಹಾಕ್ಕೊಂಡಿದ್ದೆ, ಹಾಗೆ ನಿಮಗೂ ತೋರಿಸೋಣ ಅಂತಂದ್ಬಿಟ್ಟು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇದು 22 ಕ್ಯಾರೆಟ್ ಗೋಲ್ಡ್, ಅರೌಂಡ್ 6.5-7 ಗ್ರಾಮ್ಸ್ ಅಷ್ಟು ಬರುತ್ತೆ. ಎಕ್ಸಾಕ್ಟಾಗಿ ವೇಟ್ ಎಲ್ಲ ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ತುಂಬ ವರ್ಷ ಆಯ್ತಲ್ವಾ, ಸೊ ಮರ್ತೋಗ್ಬಿಟ್ಟಿದೆ. ಇದರಲ್ಲಿ ಸಣ್ಣದಾಗಿ ಒಂಥರ ಡಿಸೈನ್ ಬಂದು ಅದರಲ್ಲಿ 4 ವೈಟ್ ಸ್ಟೋನ್ಸ್ ಕೂಡ ಇದೆ. ಅದೇ ಒಂದು ಸ್ವಲ್ಪ ಎಲಿವೇಟ್ ಆಗಿ ಚೆನ್ನಾಗಿ ಕಾಣಿಸೋ ಥರ ಮಾಡಿದೆ. ಹೇಗಿದೆ ನನ್ನ ಬ್ರಾಸ್ಲೈಟ್ ಡಿಸೈನು? ಇಷ್ಟ ಆಯಿತಾ ನಿಮಗೆ? ಕಮೆಂಟ್ಸಲ್ಲಿ ಬರ್ತಿರ್ಸೋದನ್ನು ಮರಿಬೇಡಿ. ಇದು ನನ್ನದು ಡೈಲಿ ವೇರ್ ಇಯರಿಂಗ್ಸು. ಚಿಕ್ಕದು ಇಯರಿಂಗ್ಸು ನನಗೆ ಡೈಲಿ ವೇರ್ ಮಾಡೋದಕ್ಕೆ ಅಂತ ಒಂದು 3-4 ಸೆಟ್ಸ್ ಇದೆ. ಇದು ಅದರಲ್ಲಿ ಒಂದು. ಇದನ್ನು ನಾನು ಯೂಶ್ವಲಿ ಯಾವಾಗಲಾದರೂ ಈ ಥರ ಹಬ್ಬ ಆ ಥರ ಏನಾದರೂ ಮಾತ್ರ ಇಟ್ಕೊಳ್ತೀನಿ. ನನಗೆ ಇಯರಿಂಗ್ಸ್ ಕ್ರೇಜ್ ತುಂಬ ಇದೆ ಅಂತ ಹೇಳಿದ್ನಲ್ಲ, ಬಟ್ ನನ್ನ ಹತ್ರ ಆರ್ಟಿಫಿಷಿಯಲ್ ತುಂಬ ಇದೆ, ಗೋಲ್ಡ್ ಇರೋದು ಕಡಿಮೆನೇ. ಇದು ನನಗೆ 3rd ಆ್ಯನಿವರ್ಸರಿಗೆ ಅನಿಸುತ್ತೆ, ವಿಜಯ್ ಅವಾಗ ಗಿಫ್ಟ್ ಕೊಟ್ಟಿದ್ರು ಸರ್ಪ್ರೈಸ್ ಆಗಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ಥರ ಇತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಸು. ಸ್ವಲ್ಪ ಖುಷಿ, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಜೊತೆ ಆಯಿತು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.